ನೀವು ಕೊಲೆ ಮಾಡಿದ್ರಂತ ಈಗ ನೀವು ಕೊಲೆ ಮಾಡ್ತಾರೆ. ಗಾಂಧಿಯನ್ನ ಎರಡನೇ ಬಾರಿ ಹತ್ಯೆ ಮಾಡಿದಾಗ ಗಾಂಧಿಯನ್ನ ಬಿಜೆಪಿ ಒಬ್ಬೊಬ್ಬ ವ್ಯಕ್ತಿನ ಯಾರ್ಯಾರು ಎರಡೆರಡು ಸಾರಿ ಕೊಲೆ ಮಾಡಿದ್ದಾರೆ. ದೈಹಿಕವಾಗಿ ಕೊಲೆ ಮಾಡಿದ್ರೆ ನೀವು ಮಾನಸಿಕವಾಗಿ ಕೊಲೆ ಮಾಡಿದ್ರೆ ಅದು ಕಾಂಗ್ರೆಸ್ ಸಂಸ್ಕೃತಿ. ಒಂದು ಸಪ್ತ ಹಣನ ಎರಡೆರಡು ಸಾರಿ ಪೋಸ್ಟ್ ಮಾಡ್ತಾರಲ್ಲ ಅದರ ಕೆಲಸ ಮಾಡಲ್ಲ. ಆಮೇಲೆ ನೋಡಿ, ಮಹಾತ್ಮ ಗಾಂಧಿ ಅವರಿಗೆ ಕೊಡಬೇಕಾದ ಗೌರವವನ್ನು ಎಲ್ಲರೂ ಕೊಡಬೇಕು. ಏನು ಅದು ಬದಲಾಗಿಲ್ಲ. ರಾಮರಾಜ್ಯ ಯಾರ ಪರಿಕಲ್ಪನೆ? ಜಯರಾಮ್ ಅಂತ ಅಂದ್ರೆ ಎಲ್ಲರನ್ನ ಇದು ಮಾಡಕ್ಕಾಗಲ್ಲ. ರಾಮರಾಜ್ಯ ಪರಿಕಲ್ಪನೆ ಮಹಾತ್ಮ ಗಾಂಧಿ ಅವರದು. ಅಲ್ಲ, ನಿಮ್ಮ ಡಿಸ್ಟರ್ಬ್ ಆಗಿದ್ರಿ ಗಾಂಧೀಜಿ ಅವರ ಅಂತ ನಾವು ಅಲ್ಲ, ಏನಿಲ್ಲ ನೋಡ್ರಿ, ಅಲ್ಲಿ ಒಂದು ಹೆಸರನ್ನು ಇಟ್ಟಿದ್ದು. ಇಲ್ಲಿ ಯಾರ ಹೆಸರನ್ನು ಇಟ್ಟಿಲ್ಲ ನಾವು. ರಾಮ್ ಅನ್ನೋದು ರಾಮ ಅಲ್ಲ. ಅಲ್ಲಿ ನಾವು ಆ ಸ್ಕೀಮ್ ಅನ್ನು ರೂರಲ್ ಇದು ವಿಕಸಿತ ಭಾರತ ಗ್ರಾಮೀಣ ಇದು ಏನಾಗುತ್ತೆ, ಅದಷ್ಟು ದೊಡ್ಡದಾಗಿದೆಯಲ್ಲ, ಅದಕ್ಕೆ ಮಾಡಿ ರಾಮ ಬಂದಿದೆ. ಪ್ರಾಬ್ಲಮ್ ಇರೋದು ಗಾಂಧಿದಲ್ಲ, ಕಾಂಗ್ರೆಸ್ಗಿರೋದು. ಪ್ರಾಬ್ಲಮ್ ಇರೋದು ಅಲ್ಲವೇ ಅಲ್ಲ. ಮಹಾತ್ಮ ಗಾಂಧಿ ಇದ್ರೆ ಏನಾಗಬೇಕು, ಇಲ್ಲಿದ್ರೆ ಅದೆಲ್ಲ ಪ್ರಶ್ನೆ. ಏನಪ್ಪ ಬದಲಾಗಿ ರಾಮ್ ಅಂತ ಅಂದ್ಬಿಟ್ರಲ್ಲ ಅಂದ್ಮೇಲೆ, ಯಾಕಂದ್ರೆ ಅವ್ರು ಹಿಂದುತ್ವದ ವಿರೋಧಿ. ನಮ್ಮ ಮುಖ್ಯಮಂತ್ರಿಗಳಿಗೂ ಕೂಡ ಈ ಕಲ್ಲರ್ ಕಂಡ್ರೆ ಮೂರ್ಛೆ ಹೋಗ್ತಾರೆ. ಈ ಕಲ್ಲರ್ ಕಂಡ್ರೇನೆ ಮೂರ್ಛೆ ಹೋಗ್ಬಿಡ್ತಾರ. ಯಾರಾದ್ರೂ ಹತ್ರಕ್ಕೆ ಬಂದು ಹಾಕಕ್ ಹೋದ್ರೆ ಅಂತಾರೆ. ನೋಡಿದ್ದೇವೆ ನಿಮ್ಮ ಮಾಧ್ಯಮದಲ್ಲೇ ಬಹಳ ಸರಿ. ಪ್ರಾಬ್ಲಮ್ ಇರೋದು ಅವ್ರಿಗೆ. ಅದು ನಾನು ಹೇಳೋದು, 60 ದಿನಗಳ ಕಾಲ ನಿಮ್ದೇನು ರೈತರ ಚಟುವಟಿಕೆಗಳು ವ್ಯವಸಾಯ ಸೇವಾ ಸಹಕಾರ ಸಂಘದ ಆಡಳಿತ ಮಂಡಳಿಯ ಚುನಾವಣೆ 7ನೇ ತಾರೀಕು ನಿರ್ದೇಶಕರ ಚುನಾವಣೆ ನಡೆದಿತ್ತು. ಅದರಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರು 8 ಜನ ಆಯ್ಕೆಯಾಗಿದ್ದರು. ಎನ್ಡಿಎಯಿಂದ 3 ಜನ ಆಯ್ಕೆಯಾಗಿದ್ದರು. ಈಗಿನ ನಮ್ಮದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಿಗದಿಯಾಗಿತ್ತು. ಅದರಲ್ಲಿ ನಾನು ಅಧ್ಯಕ್ಷನಾಗಿ ಎನ್ ಕೃಷ್ಣೇಗೌಡ ಅಂತ 4ನೇ ಬಾರಿ ನಾನು ಆಯ್ಕೆಯಾಗಿದ್ದೇನೆ. ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ. ಅದೇ ಥರ MSC ಇವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಮ್ಮನ್ನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದಂಥ ನಮ್ಮ ಎಲ್ಲ ನಿರ್ದೇಶಕರಿಗೆ ನಾನು ತಿಳಿಸ್ತಾ, ಅದೇ ರೀತಿ ಸುಸಜ್ಜಿತವಾಗಿ ನಮ್ಮ ಎಲ್ಲ ಈ ಚುನಾವಣೆಯನ್ನು ನಡೆಸಿಕೊಟ್ಟಂಥ ತಮ್ಮ ಚುನಾವಣಾಧಿಕಾರಿಯಾದಂಥ ಬಾಲಕೃಷ್ಣ ಸರ್ ಇದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯವರು, ಪತ್ರಿಕಾ ಮಿತ್ರರು ಎಲ್ಲರೂ ನಮಗೆ ಸಹಾಯ ಮಾಡಿ ಎಲ್ಲ ಕಾರ್ಯಕ್ರಮಗಳನ್ನು ಸುಸೂಚಿತವಾಗಿ ತಿಳಿಸ್ಕೊಡ್ಬೇಕು. ನಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ, ಮುಂದಿನ ಈ 5 ವರ್ಷದಲ್ಲಿ ನಮ್ಮ ಸಂಘವನ್ನು ಇನ್ನೂ ಅಭಿವೃದ್ಧಿಪಡಿಸಿ ಉನ್ನತ ಸ್ಥಾನಕ್ಕೆ ತರ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಉಣಿಸಿ ನಾನು